ಭ್ರಷ್ಟ ಎಚ್ಎಂ ಜನಾರ್ದನನ ಮತ್ತಷ್ಟು ಅಕ್ರಮಗಳು ಬೆಳಕಿಗೆ ಬಂದಿವೆ. ಲೋಕಾ ರೇಡ್ ಬೆನ್ನಲ್ಲೇ ಒಂದೊಂದೇ ಆಟಾಟೋಪಗಳು ಹೊರಗಡೆ ಬರ್ತಾ ಇವೆ. KREISನ ಸೂಪರಿಂಟೆಂಡೆಂಟ್ ಎಂಜಿನಿಯರ್ ಈ ಜನಾರ್ದನ್ ಹೋದಲ್ಲೆಲ್ಲ ಮಾಡಿರೋದು ಅಕ್ರಮ, ಭ್ರಷ್ಟಾಚಾರ, ಲೂಟಿಯನ್ನೇ ಕಾಯಕ ಮಾಡ್ಕೊಂಡಿದ್ರ ಅನ್ನೋದೇ ಪ್ರಶ್ನೆ. ಜನಾರ್ದನನ ಭ್ರಷ್ಟಾಚಾರ ಗೊತ್ತಿದ್ರು ಸಚಿವರೇ ಸೈಲೆಂಟ್ ಆಗಿದ್ರ? ಭ್ರಷ್ಟ ಅಧಿಕಾರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರ ಸಚಿವ HC ಮಹದೇವಪ್ಪ? ಇಂಥದ್ದೊಂದು ಅನುಮಾನವೂ ಮೂಡ್ತಾ ಇದೆ. ಯಾಕಂದ್ರೆ ದೊಡ್ಡವರ ಸಾಥ್ನಿಂದಾನೇ ಈತ ಉನ್ನತ ಹುದ್ದೆಯನ್ನ ಅಲಂಕರಿಸಿ ಭ್ರಷ್ಟಾಚಾರದಲ್ಲಿ ನಿರತನಾಗಿದ್ದ ಅನ್ನೋದು ಆರೋಪ. ಮೂಲತಃ ನಾಗಮಂಗಲ ತಾಲೂಕಿನ ನಿವಾಸಿ ಈ HM ಜನಾರ್ದನ್. KREIS ಸೂಪರಿಂಟೆಂಡೆಂಟ್ ಎಂಜಿನಿಯರ್ ಆಗಿರುವಂತಹ ಜನಾರ್ದನ್ ಸರ್ಕಾರಿ ಇಲಾಖೆಯಲ್ಲಿ ಆರಂಭದಿಂದಾನೇ ಈತನ ಅಕ್ರಮಗಳು ಬೆಳಕಿಗೆ ಬರೋದಕ್ಕೆ ಆರಂಭ ಆಗಿದ್ವು. ಆರಂಭದಲ್ಲಿ ಕರ್ನಾಟಕ ಭೂಸೇನಾ ನಿಯಮಿತದಲ್ಲಿ ಈತನನ್ನ ನೇಮಕ ಮಾಡಲಾಗುತ್ತೆ. ಕಾರ್ಯ ದಳಪತಿ ಗ್ರೇಡ್ 1 ಹುದ್ದೆಗೆ ಈತ ನೇಮಕಗೊಂಡಿದ್ದ. HM ಜನಾರ್ದನ್ ಆನಂತರ ಇಲಾಖಾ ಪರೀಕ್ಷೆ ಬರೆದು ಜಲಸಂಪನ್ಮೂಲ ಇಲಾಖೆಗೆ AE ಆಗಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಆಗಿ ಆತ ಆಯ್ಕೆಯಾಗ್ತಾನೆ. 2003 ಜೂನ್ 5ನೇ ತಾರೀಕು ಇಲಾಖೆಗೆ ಸಹಾಯಕ ಎಂಜಿನಿಯರ್ ಆಗಿ ಈತ ನೇಮಕಗೊಳ್ತಾನೆ. ಆದ್ರೆ ಈ ಹಿಂದಿನ ಇಲಾಖೆಗೆ ಆತ ರಾಜೀನಾಮೆ ಕೊಟ್ಟಿರೋದು ಯಾವಾಗ ಅಂತ ಕೇಳಿದ್ರೆ 2004 ಏಪ್ರಿಲ್ 29ನೇ ತಾರೀಕು. ಅಲ್ಲಿಗೆ ಹಲವು ತಿಂಗಳ ಕಾಲ ಜನಾರ್ದನ್ ಎರಡೆರಡು ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ್ದ. ಕರ್ನಾಟಕ ಭೂಸೇನಾ ನಿಗಮ ನಿಯಮಿತಕ್ಕೆ ರಾಜೀನಾಮೆಯನ್ನ ನೀಡದೆಯೇ ಸೇವೆ ಕಂಟಿನ್ಯೂ ಮಾಡಿದ್ದ. ರಾಜೀನಾಮೆ ನೀಡದೆ PWD ಇಲಾಖೆಯಲ್ಲಿ ಕೆಲಸ ಮಾಡಿದ್ದ. ಜನಾರ್ದನ್ ಈ ಬಗ್ಗೆ ಸೂಕ್ತ ತನಿಖೆ ನಡೆದ್ರೆ ಈತನ ಹುದ್ದೆಯೇ ಅನರ್ಹವಾಗುವಂತಹ ಸಾಧ್ಯತೆ ಇದೆ. ಇನ್ನು ಜನಾರ್ದನ್ ಮೇಲಿರುವಂತಹ ಆರೋಪಗಳು ಒಂದೆರಡಲ್ಲ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಸಂಘದ ಕಟ್ಟಡ ನಿರ್ಮಾಣಕ್ಕೆ ಟೆಂಡರ್ ವಿಚಾರದಲ್ಲಿ ಈತ ಅಕ್ರಮ ಮಾಡಿರುವ ಬಗ್ಗೆ ಮಾಹಿತಿ ಇದೆ. ಕಾನೂನು ಬಾಹಿರ ಟೆಂಡರ್ನಿಂದ ನೂರಾರು ಕೋಟಿ ಅಕ್ರಮದ ಆರೋಪ ಕೇಳಿಬರ್ತಾ ಇದೆ. ಇನ್ನು 500 ಕೋಟಿಗೂ ಹೆಚ್ಚು ಭ್ರಷ್ಟಾಚಾರ ನಡೆಸಿದ ಬಗ್ಗೆ ದೂರು ದಾಖಲಾಗಿತ್ತು. ಕ್ರೈಸ್ ಕಚೇರಿ ಸೇರಿ ತಾಂತ್ರಿಕ ವಿಭಾಗದಲ್ಲಿ ನಡೆದಿರುವಂತಹ ಗೋಲ್ಮಾಲ್ನ ರೂವಾರಿ ಈತ ಅಂತ ಹೇಳಲಾಗ್ತಾ ಇದೆ. ರಾತ್ರೋರಾತ್ರಿ 18 ಟೆಂಡರ್ ಫೈನಲ್ ಮಾಡಿ ಕಿಕ್ ಬ್ಯಾಕ್ ಅನ್ನ ಕೂಡ ಪಡೆದಿರುವಂತಹ ಆರೋಪ ಇದೇ ಜನಾರ್ದನ್ ವಿರುದ್ಧ ಕೇಳಿ ಬಂದಿದೆ. ನಿಯಮಗಳನ್ನ ಗಾಳಿಗೆ ತೂರಿ ಆಯ್ದ ಗುತ್ತಿಗೆದಾರರಿಗೆ ಈತ ಟೆಂಡರ್ನ ಹಂಚಿಕೆ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಟೆಂಡರ್ ಹಂಚಿಕೆ ಮಾಡಿ 18% ಕಮಿಷನ್ ಕೂಡ ವಸೂಲಿ ಮಾಡಿದ್ದಾನಂತೆ. ಅರ್ಹ ಗುತ್ತಿಗೆದಾರರು ಯಾರಿದ್ದಾರೋ ಅವರನ್ನ ಕಡೆಗಣಿಸಿ ಅನರ್ಹರಿಗೆ ಗುತ್ತಿಗೆ ನೀಡಿದಂತಹ ಆರೋಪವನ್ನು ಜನಾರ್ದನ್ ಎದುರಿಸುತ್ತಿದ್ದಾನೆ. ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗೂ ಗೊತ್ತಿಲ್ಲದಂತೆ ಈತ ವಸೂಲಿ ಮಾಡಿದ್ದಾನೆ ಅನ್ನೋದು ಕೇಳಿ ಬರ್ತಾ ಇರೋ ಆರೋಪ. ಅರ್ಹತೆಯೇ ಇಲ್ಲದ ಕಂಪನಿಗಳಿಗೆ ಟೆಂಡರ್ ನೀಡಿ ಕಾನೂನನ್ನ ಗಾಳಿಗೆ ತೂರಿದ್ದಾನೆ HM ಜನಾರ್ದನ್ ಅಂತ ಹೇಳಲಾಗ್ತಾ ಇದೆ. ತಲಕಾಡಿನ ಪಂಚಲಿಂಗ ದರ್ಶನಕ್ಕೆ ನೀಡಿದ್ದಂತಹ 400 ಕೋಟಿ ಅನುದಾನ ದುರ್ಬಳಕೆ ಮಾಡಿರುವಂತಹ ಆರೋಪ ಕೂಡ ಈತನ ವಿರುದ್ಧ ಕೇಳಿಬರ್ತಾ ಇದೆ. ಇನ್ನು ಟಿ ನರಸೀಪುರದಲ್ಲಿ AWE ಆಗಿದ್ದ ವೇಳೆ 400 ಕೋಟಿ ಗೋಲ್ಮಾಲ್ ಮಾಡಿದಂತಹ ಆರೋಪವೂ ಕೂಡ ಈತನ ವಿರುದ್ಧ ಕೇಳಿಬಂದಿದೆ. ಇನ್ನು ಲೋಕಾಯುಕ್ತದವರು ಮೊನ್ನೆ ದಾಳಿ ಮಾಡಿದ್ರು. ಜಣ ಕಾಂಚಾಣ ಈತನ ಮನೆಯಲ್ಲಿ ಪತ್ತೆಯಾಗಿತ್ತು. ಏನೇನ್ ಸಿಕ್ತು? ಲೋಕಾ ದಾಳಿಯ ಸಂದರ್ಭದಲ್ಲಿ ಆದಾಯ ಮೀರಿ ಆಸ್ತಿ ಗಳಿಕೆಯನ್ನ ಈತ ಮಾಡಿದ್ದು ಬೆಳಕಿಗೆ ಬಂದಿದೆ. ನಾಗಮಂಗಲ ತಾಲೂಕಿನ ಹೊನಕೆರೆಯಲ್ಲಿ 7.38 ಎಕರೆ ಕೃಷಿ ಜಮೀನು, ಸೋಮನಹಳ್ಳಿಯಲ್ಲಿ 1.04 ಎಕರೆ ಕೃಷಿ ಜಮೀನನ್ನ ಈತ ಹೊಂದಿದ್ದಾನೆ. ಜೊತೆಗೆ ಚಿತ್ರದುರ್ಗದ ಚಳ್ಳಕೆರೆ ಹಾಗೆ ಹಿರಿಯೂರಿನಲ್ಲಿ 25 ಎಕರೆ ಕೃಷಿ ಜಮೀನಿದೆ ಈತನಿಗೆ. ಮಂಡ್ಯದ ಸ್ವರ್ಣಸಂದ್ರದಲ್ಲಿ 1 ಮನೆ, ಹೊನಕೆರೆಯ ಹಳ್ಳಿಯಲ್ಲಿ ಮತ್ತೊಂದು ಮನೆ, ಮೈಸೂರಿನ ಸರಸ್ವತಿಪುರಂನಲ್ಲಿ ಮಗದೊಂದು ಮನೆ, ಸಿದ್ಧಾರ್ಥನಗರದಲ್ಲಿ ಇನ್ನೊಂದು ಮನೆ, ಮೈಸೂರಿನ ಲಲಿತಾದ್ರಿಪುರದಲ್ಲಿ 1 ಸೈಟು, RT ನಗರದಲ್ಲಿ ಮತ್ತೊಂದು ಸೈಟು, ಜೊತೆಗೆ 1 ಇನೋವಾ ಕಾರು, 1.7 ಕೋಟಿ ರೂಪಾಯಿಯಷ್ಟು ನಗದು ದಾಳಿಯ ಸಂದರ್ಭದಲ್ಲಿ ಪತ್ತೆಯಾಗಿದ್ದು. ಎಲ್ಲಕ್ಕಿಂತ ಮುಖ್ಯವಾಗಿ ಜನಾರ್ದನ್ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಆರೋಪ ಏನು? ಜನಾರ್ದನ್ಗೆ ಸಚಿವರ ಬೆಂಬಲ ಇದೆಯಾ? HC ಮಹದೇವಪ್ಪ ಅವರ ಬೆಂಬಲ ಇದೆಯಾ? ಇಂಥದ್ದೊಂದು ಆರೋಪ ಕೇಳಿ ಬರ್ತಾ ಇದೆ. ಯಾಕಂದ್ರೆ 124 ಮಂದಿ ಎಂಜಿನಿಯರ್ಗಳಿಗೆ ಹಿಂಬಡ್ತಿ ನೀಡಿ ಈ ಜನಾರ್ದನ್ ಕಿರುಕುಳವನ್ನ ಕೊಟ್ಟಿದ್ದಾನಂತೆ. ಅರ್ಹತೆಯ ಆಧಾರದ ಮೇಲೆ ಆಯ್ಕೆಯಾದಂತಹ ಎಂಜಿನಿಯರ್ಗಳಿಗೆ ಕಿರುಕುಳ ನೀಡಿರುವಂತಹ ಆರೋಪ ಕೇಳಿಬಂದಿದೆ. 124 ಮಂದಿ ಇಂಜಿನಿಯರ್ಗಳನ್ನ ಈತ ಡಿಪ್ರಮೋಟ್ ಮಾಡಿದ್ದಾನೆ ಎನ್ನಲಾಗ್ತಾ ಇದೆ. 2003-4ರಲ್ಲಿ 800 ಜನ AE ಹಾಗೆ ಜೂನಿಯರ್ ಎಂಜಿನಿಯರ್ಗಳ ನೇಮಕ ಆಗಿತ್ತು. ವಯೋಮಿತಿ ಆಧಾರದ ಮೇಲೆ 3 ಶ್ರೇಣಿಗಳಲ್ಲಿ ಸರ್ಕಾರದಿಂದ ನೇಮಕ ಕಾರ್ಯ ನಡೆದಿತ್ತು. 35ರಿಂದ 40, 29ರಿಂದ 35, 18ರಿಂದ 29 ಈ ವಯೋಮಿತಿಯಲ್ಲಿ 3 ಶ್ರೇಣಿಗಳಲ್ಲಿ ನೇಮಕ ಮಾಡಲಾಗುತ್ತೆ.
ಗುತ್ತಿಗೆ ಆಧಾರದಲ್ಲಿ 800 ಮಂದಿ ಸಹಾಯಕ ಎಂಜಿನಿಯರ್ಗಳ ನೇಮಕ ಮಾಡಲಾಗಿತ್ತು. ನಂತರ 2005ರಲ್ಲಿ ಇವರ ಸೇವೆಯನ್ನ ಖಾಯಂ ಮಾಡುವಂತಹ ಕೆಲಸವನ್ನ ಆಗಿನ ಸರ್ಕಾರ ಮಾಡಿತ್ತು. 3 ಶ್ರೇಣಿಯ ನೇಮಕಾತಿಯನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಮನವಿ ಸಲ್ಲಿಕೆ ಮಾಡಲಾಗುತ್ತೆ. ಆ ಮನವಿಯನ್ನ ಪುರಸ್ಕರಿಸಿ 2015ರಲ್ಲಿ ಆದೇಶವನ್ನ ಹೊರಡಿಸುವಂತಹ ಕೆಲಸವನ್ನ ಸುಪ್ರೀಂ ಕೋರ್ಟ್ ಮಾಡಿತು. 2 ಶ್ರೇಣಿ ವಯೋಮಿತಿ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳೋಕೆ ಆದೇಶವನ್ನ ಕೊಡ್ತು. ಅಲ್ಲಿಗೆ 18ರಿಂದ 29, 29ರಿಂದ 40 ಈ ವಯೋಮಿತಿಯ ಒಳಗೆ ನೇಮಕಾತಿ ಮಾಡಿಕೊಳ್ಳೋಕೆ ಸರ್ಕಾರ ಸೂಚನೆಯನ್ನ ಕೊಡುತ್ತೆ. ಅದರಂತೆ ಕರ್ನಾಟಕ ಲೋಕಸೇವಾ ಆಯೋಗದಿಂದ 2015ರಲ್ಲಿ ಅಧಿಸೂಚನೆಯನ್ನ ಹೊರಡಿಸಲಾಗುತ್ತೆ. 2019ರಲ್ಲಿ ಬಿಜೆಪಿ ಸರ್ಕಾರದಲ್ಲಿ HM ಜನಾರ್ದನ್ ವಿರುದ್ಧ ತನಿಖೆಗೆ ಆದೇಶ ಆಗುತ್ತೆ. ದೊಡ್ಡವರ ಬೆಂಬಲದಿಂದ ತನಿಖೆ ನಡೆಯದಂತೆ ತನ್ನ ಪ್ರಭಾವವನ್ನ ಬಳಸಿ ಈತ ಎಸ್ಕೇಪ್ ಆಗಿದ್ದಾನೆ ಆ ಸಂದರ್ಭದಲ್ಲಿ ಅನ್ನುವಂಥ ಆರೋಪ ಇದೆ. ಈತನ ಬಗ್ಗೆ ಮಾಹಿತಿ ಇದ್ರೂ ಕೂಡ ಈಗ ಸಚಿವರಾಗಿರುವಂತಹ HC ಮಹದೇವಪ್ಪ ಸುಮ್ಮನಿದ್ದಾರೆ ಅನ್ನುವಂಥದ್ದು ಕೇಳಿ ಬರ್ತಾ ಇರುವಂತಹ ಆರೋಪ. ಸಚಿವರಾದ ಬಳಿಕ ಜನಾರ್ದನ್ ಅಧೀಕ್ಷಕ ಅಭಿಯಂತರರಾಗಿ ಈತನನ್ನ ನೇಮಕ ಮಾಡಲಾಯಿತು. ಕ್ರೈಸ್ನಲ್ಲಿ ಜನಾರ್ದನ್ ಟೆಂಡರ್ ತನಗೆ ಬೇಕಾದವರಿಗೆ ಕೊಡಿಸಿ ಅಕ್ರಮವನ್ನ ಎಸಗಿದ್ದಾನೆ. ಸರ್ಕಾರದ ಎಲ್ಲ ನಿಯಮಗಳನ್ನ ಗಾಳಿಗೆ ತೂರಿ ಬಹಳ ದೊಡ್ಡ ಭ್ರಷ್ಟಾಚಾರವನ್ನ ಎಸಗಿದ್ದಾನೆ. ಆದ್ರೆ ಇಷ್ಟೆಲ್ಲ ಈತ ಮಾಡಿದ್ರೂ ಕೂಡ ಸಚಿವರು ಸೈಲೆಂಟ್ ಆಗಿರೋದು ಅನುಮಾನಕ್ಕೆ ಕಾರಣವಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.